ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿ ಫಾರ್ ಬಿಗಿನರ್ಸ್. ಇದಕ್ಕೋಸ್ಕರ ನಿಮಗೆ ಮೂವಿಂಗ್ ಎವರೇಜ್ ಎಕ್ಸ್ಪ್ಲನೇಷನ್ ಅನ್ನು ನಿಮ್ಮ ಚಾರ್ಟ್ ನಲ್ಲಿ ಉಪಯೋಗಿಸಬೇಕಾಗುತ್ತದೆ. ನಂತರ ಇದರ ಲೆಂತ್ ಅನ್ನು 9 ಮಾಡಬೇಕು. ಹಾಗೆ 5 ಮಿನಿಟ್ಸ್ ಚಾರ್ಟ್ ಅನ್ನು ಸೆಟ್ ಮಾಡಬೇಕು. ಇಲ್ಲಿ ನಾವು ವೇಟ್ ಮಾಡಬೇಕಾಗುತ್ತದೆ 9 EMA ಬ್ರೇಕ್ಔಟ್ ಆಗುವವರೆಗೆ. ಬ್ರೇಕ್ಔಟ್ ಆದ ನಂತರ 9 EMA ಅನ್ನು ಮತ್ತೆ ಟಚ್ ಮಾಡಬೇಕು. ಹಾಗೆ ಯಾವಾಗ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ನಲ್ಲಿ ಐ ಬ್ರೇಕ್ ಆಗುತ್ತದೆಯೋ ಆವಾಗ ನಾವು ಬೈ ಮಾಡಬೇಕು. ಹಾಗೆ ಇಲ್ಲಿ ಸ್ಟಾಪ್ ಲಾಸ್ ಬಂದು 9 EMA ಕೆಳಗಡೆ ಅಥವಾ ಬ್ರೇಕ್ಔಟ್ ಕ್ಯಾಂಡಲ್ ನ ಕೆಳಗಡೆ ಸೆಟ್ ಮಾಡಬೇಕು. ಇಲ್ಲಿ ಟಾರ್ಗೆಟ್ ಬಂದು ಈಸಿಲಿ 1:2 ಅಥವಾ 1:3 ಸೆಟ್ ಮಾಡಿ ಟ್ರೇಡಿಂಗ್ ಮಾಡಬೇಕು. ನಿಮ್ಮ ಮುಂದೆ ಇರುವಂತಹ ಚಾರ್ಟ್ ನಲ್ಲಿ ನೀವು ನೋಡಬಹುದು ಇಲ್ಲಿ ಹೆಲ್ದಿ ಗ್ರೀನ್ ಕ್ಯಾಂಡಲ್ ಮೂವಿಂಗ್ ಎವರೇಜ್ ಅನ್ನು ಬ್ರೇಕ್ಔಟ್ ಮಾಡಿದೆ. ಮತ್ತೆ ಪ್ರೈಸ್ ಬಂದು ಮೂವಿಂಗ್ ಎವರೇಜ್ ಅನ್ನು ರೀಟೆಸ್ಟ್ ಮಾಡಿದೆ. ಹಾಗೆ ಇಲ್ಲಿ ಐಯಲ್ಲಿ ಕ್ರಾಸ್ ಆಗಿರೋದ್ರಿಂದ ಇಲ್ಲಿ ನಾವು ಎಂಟ್ರಿ ತಗೋಬಹುದು. ಮತ್ತೆ ಇಲ್ಲಿ ರಿಸಲ್ಟ್ ನೋಡಬಹುದು. ಕ್ಯಾಂಡಲ್ ಮೂವ್ಮೆಂಟ್ ಫುಲ್ ಐ ನಲ್ಲಿ ಕ್ರಾಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸೇಲ್ ಸೈಡ್ ನಲ್ಲಿ ಯಾವ ತರ ಟ್ರೇಡಿಂಗ್ ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ. ಇಲ್ಲಿ ರೆಡ್ ಕ್ಯಾಂಡಲ್ ಮೂವಿಂಗ್ ಎವರೇಜ್ ಅನ್ನು ಬ್ರೇಕ್ಔಟ್ ಮಾಡಬೇಕು. ಬ್ರೇಕ್ಔಟ್ ಆದ ನಂತರ ಪ್ರೈಸ್ ಮೂವಿಂಗ್ ಎವರೇಜ್ ಅನ್ನು ಟಚ್ ಮಾಡಬೇಕು. ಈ ತರ ಯಾವಾಗ ಬ್ರೇಕ್ ಡೌನ್ ಕ್ಯಾಂಡಲ್ ಲೋ ಬ್ರೇಕ್ ಆಗುತ್ತದೆಯೋ ಆವಾಗ ನಾವು ಶಾರ್ಟ್ ಸೈಡ್ ನಲ್ಲಿ ಟ್ರೇಡಿಂಗ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು ಕ್ಯಾಂಡಲ್ ಮೂವ್ಮೆಂಟ್ ಯಾವ ತರ ಡೌನ್ ಆಗಿದೆ ಅಂತ. ಈ ತರದ